ಸಿದ್ಧಾಂತಗಳು ಯಾವುದೇ ಇರಲಿ, ಒಳ್ಳೆಯದನ್ನು ಒಳ್ಳೆಯದು ಅಂತ ಹೇಳಲಿಕ್ಕೆ ಯಾರೂ ಹಿಂಜರಿಬಾರ್ದು ಅಂತ ಗೋಪಾಲ್ ಭಂಡಾರಿಯವರು ನಮಗೆ ಹೇಳ್ತಾ ಇದ್ರು. ಒಳ್ಳೆಯದನ್ನು ಒಳ್ಳೆಯದು ಅಂತ ಗಟ್ಟಿ ದನಿಯಲ್ಲಿ ಹೇಳುವುದು. ಗೋಪಾಲ್ ಭಂಡಾರಿಯವರ ಪತ್ನಿ ಇವತ್ತು ಇಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ ಸರ್. ನಾವು ಬಹಳ ಇಷ್ಟಪಡುವಂಥ ರಾಜಕಾರಣಿ ಗೋಪಾಲ್ ಭಂಡಾರಿಯವರು. ಗೋಪಾಲ ಭಂಡಾರಿಯವರು ನೇರ ನಡೆನುಡಿಯ ಸರಳ ವ್ಯಕ್ತಿತ್ವದ ಜನಾನುರಾಗಿ ಶಾಸಕರಾಗಿದ್ದವರು. ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿಯವರ ಪ್ರಿಯ ಶಿಷ್ಯ ರಾಜಕಾರಣಿಯಾಗಿ, ಮೊಯ್ಲಿಯವರಂತೆಯೇ ಸಜ್ಜನ ರಾಜಕಾರಣಿಯಾಗಿ ಕಾರ್ಕಳ, ಹೆಬ್ರಿ ಭಾಗಗಳಲ್ಲಿ ಚಿರಪರಿಚಿತರಾಗಿದ್ದವರು. ಪಕ್ಷ ಸಿದ್ಧಾಂತ ಬೇರೆ ಬೇರೆಯಾಗಿದ್ದರೂ ಶಾಸಕರಾಗಿರುವಂತಹ ಶ್ರೀ ವಿ ಸುನಿಲ್ ಕುಮಾರ್ ಹಾಗೂ ಗೋಪಾಲ ಭಂಡಾರಿಯವರು ಹಮ್ಮು ಬಿಮ್ಮುಗಳಿಲ್ಲದೆ ಬೆರೆಯುತ್ತಿದ್ದವರು. 2020ರಲ್ಲಿ ಸುನಿಲ್ ಕುಮಾರ್ ಅವರು ಕರ್ನಾಟಕ ಸರ್ಕಾರದ ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದಾಗ ಗೋಪಾಲ ಭಂಡಾರಿಯವರಿಗೆ ಗೌರವಾರ್ಥಕವಾಗಿ ಕಾರ್ಕಳ ಉತ್ಸವದಲ್ಲಿ ವೇದಿಕೆಗೆ ಅವರ ಹೆಸರನ್ನಿಟ್ಟದ್ದನ್ನು ಸ್ಮರಿಸಿಕೊಳ್ಳುತ್ತಾ, ಅಂತಹ ಸರಳ ಸಜ್ಜನ ವ್ಯಕ್ತಿತ್ವದ ಗೋಪಾಲ ಭಂಡಾರಿಯವರು ನಮ್ಮೊಂದಿಗೆ ಇಲ್ಲದೆ ಹೋದರೂ ಕೂಡ ಅಷ್ಟೇ ಸರಳವಾದ ಜೀವನವನ್ನು, ಸಾತ್ವಿಕ ಜೀವನವನ್ನು ನಿಭಾಯಿಸಿಕೊಂಡ ಅವರ ಧರ್ಮಪತ್ನಿ ಶ್ರೀಮತಿ ಪ್ರಕಾಶಿನಿ ಗೋಪಾಲ ಭಂಡಾರಿ ಅವರಿಗೆ ಗೋಪಾಲ ಭಂಡಾರಿಯವರನ್ನು ನೆನಪಿಸಿಕೊಳ್ಳುತ್ತಾ ಈ ಶೈಕ್ಷಣಿಕ ಕಾರ್ಯಕ್ರಮದ ವೇದಿಕೆಯಲ್ಲಿ ಗೌರವಿಸಿ ಸನ್ಮಾನಿಸುವುದಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವೆ. ಶ್ರೀ ಮಹಾಗಣಪತಿ ದೇವರು, ಶ್ರೀ ನಾಗದೇವರು ತಮಗೆ ಆಯುಷ್ಯ, ಆರೋಗ್ಯ, ನೆಮ್ಮದಿಯನ್ನು ಕರುಣಿಸಲಿ ಎನ್ನುವಂತಹ ಸಂಪ್ರಾರ್ಥನೆ ಜ್ಞಾನಸುಧಾ ಪರಿವಾರದ್ದು.